ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಷಷ್ಠೋಧ್ಯಾಯಃ. ಧ್ಯಾನಯೋಗಃ. ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ದಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ. ಇಲ್ಲವೇ ಪ್ರಜ್ಞಾವಂತರಾದ ಯೋಗಿಗಳ ವಂಶದಲ್ಲಿಯಾದರೂ ಹುಟ್ಟುವನು. ಇಂತಹ ಜೀವನವನ್ನು ಈ ಲೋಕದಲ್ಲಿ ಪಡೆಯುವುದು ದುರ್ಲಭ. ಯಾವ ಕರ್ಮಕ್ಕೆ ಯಾವ ಫಲ ಎಂಬುದನ್ನು ಭಗವಂತ ಹೇಳುತ್ತಿದ್ದಾನೆ. ಯಾವುದೇ ಮನುಷ್ಯ ಮಾಡಿದ ಕೆಲಸ ಲೋಕಹಿತವಾಗಿದ್ದರೆ ಅದು ಹಿಂಸಾತ್ಮಕವಾದರೂ ಯಾವುದೇ ಕರ್ಮ ಬಂಧನವಾಗುವುದಿಲ್ಲ ಎನ್ನಬಹುದು. ಒಬ್ಬ ಮನುಷ್ಯ ಯೋಗಿಯಾಗಿರದಿದ್ದರೂ, ಅಂದರೆ ಸಮತ್ವವನ್ನು ಸಾಧಿಸದಿದ್ದರೂ ಆತ ಬಹಳ ತೊಂದರೆಗೇನೂ ಸಿಲುಕುವುದಿಲ್ಲ. ಯೋಗ ಜೀವನದಲ್ಲಿ ಮುಂದುವರೆದಿದ್ದರೆ ಭಗವಂತನಲ್ಲಿ ಒಂದಾಗಬಹುದಿತ್ತು. ಆದರೆ ಯೋಗ ಜೀವನ ಆರಂಭ ಮಾಡಿ ಮಧ್ಯದಲ್ಲಿ ಯೋಗ ಜೀವನ ತ್ಯಜಿಸಿದರೂ ಉತ್ತಮ ಕೆಲಸ ಮಾಡುವ ಮೂಲಕ ತನ್ನ ಮುಂದಿನ ಜೀವನ ಉತ್ತಮಪಡಿಸಿಕೊಡಲು ಸಾಧ್ಯವಿದೆ ಎಂಬುದನ್ನು ಈ ಮೂಲಕ ತಿಳಿಯಬಹುದಾಗಿದೆ. ಕೆಲವು ಮಹಾತ್ಮರ ಸಂಪರ್ಕದಿಂದ ಪ್ರಭಾವಿತರಾಗಿ ಜೀವನ ಶೈಲಿ ಬದಲಾಯಿಸಿಕೊಳ್ಳಲು ಪ್ರಯತ್ನ ಆರಂಭಿಸಿದರೂ ಕೆಲವೊಮ್ಮೆ ಪರಿಸ್ಥಿತಿಯ ಒತ್ತಡದಿಂದಲೋ ಅಥವಾ ಮಹಾತ್ಮರ ನಿರಂತರ ಸಂಪರ್ಕ ಸಾಧ್ಯವಾಗದೆಯೋ ಅಂತಹ ಯೋಗ ಜೀವನವನ್ನು ಮುಂದುವರೆಸಲು ಅಸಾಧ್ಯವಾಗಿ ಕೈಚೆಲ್ಲುವುದು ಸಹಜ. ಆದರೆ ಯಾವ ರೀತಿ ಕಂದನ ಕೂಗಿಗೆ ಮಾಡುತ್ತಿರುವ ಕೆಲಸ ಬಿಟ್ಟು ಓಡೋಡಿ ಬಂದು ಕಂದನನ್ನು ಸಂತೈಸುತ್ತಾ ಮಾಡುತ್ತಿದ್ದ ಕೆಲಸ ಮರೆತು ಇನ್ನಾವುದೋ ಕೆಲಸದತ್ತ ಗಮನ ಹರಿಸಿ ಅವೆಲ್ಲವೂ ಮುಗಿದ ಮೇಲೆ ತಟ್ಟನೆ ಹಿಂದೆ ಮಾಡುತ್ತಿದ್ದ ಕೆಲಸ ನೆನಪಾಗಿ ಆ ಕೆಲಸದತ್ತ ಗಮನ ಹರಿಸಿ ಮುಗಿಸುವಂತೆ ಯಾವುದೋ ಜನ್ಮದಲ್ಲಿ ಆರಂಭವಾದ ಯಾವುದೇ ಕಾರ್ಯವಾದರೂ ಅದು ಆತನಿಂದ ಮುಂದುವರೆದು ತಾರ್ಕಿಕ ಅಂತ್ಯ ಕಾಣಲೇಬೇಕು. ಯಾವುದಕ್ಕೆ ಆರಂಭವಿದೆ ಅದಕ್ಕೆ ಅಂತ್ಯವಿರಲೇಬೇಕು. ಯಾರಿಂದ ಆರಂಭವಾಗಿದೆ ಅವರಿಂದಲೇ ಮುಕ್ತಾಯವಾಗಬೇಕು. ಗುರು ಶಿಷ್ಯರ ಸಮಾಗಮಕ್ಕೆ ಕಾಲ ಕೂಡಿ ಬರುವವರೆಗೂ ಸಾಕಷ್ಟು ಜನ್ಮ ತಾಳುತ್ತಿರಬೇಕು. ಈ ಕಾರಣದಿಂದ ಆತನ ಕರ್ಮಾನುಸಾರ ಆತ ಮತ್ತೆ ಈ ಹಿಂದೆ ಪ್ರಭಾವಿತರಾದ ಪ್ರಜ್ಞಾವಂತರ ಸಂಪರ್ಕಕ್ಕೆ ಬಂದು ತನ್ನ ಯೋಗ ಜೀವನ ನಡೆಸಲು ಅನುಕೂಲವಾಗುತ್ತದೆ. ಇಂತಹ ಜೀವನವನ್ನು ಪಡೆಯುವುದು ಅಷ್ಟು ಸುಲಭವಲ್ಲ ಎನ್ನುತ್ತಿದ್ದಾನೆ ಭಗವಂತ. ಹರಿ ಓಂ.